ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಸಾಲ ಕೊಟ್ಟವರು ಮೃತಪಟ್ಟರೆ ಹಣವನ್ನು ವಾಪಸ್ ಪಡೆಯುವುದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಸೊ ಇದಕ್ಕೆ ಕಾನೂನು ಏನು ಹೇಳುತ್ತೆ, ಈ ಬಗ್ಗೆ ಮಾಹಿತಿ ಎಲ್ಲಿದೆ, ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿ. ನಂಬಿಕೆಯಿಂದ ನೀಡಿದ ಹಣವನ್ನು ವಾಪಸ್ ಕೇಳಿದಾಗ ನಾನಾ ನೆಪಗಳನ್ನು ಹೇಳುವುದು ಅಥವಾ ಮುಖವನ್ನು ತಪ್ಪಿಸಿ ಓಡಾಡುವುದು ಇಂದಿನ ದಿನದಲ್ಲಿ ಸಾಮಾನ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಸಾಲ ನೀಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಕೇವಲ ಬಾಯಿ ಮಾತಿನ ಮೇಲೆ ಹಣ ನೀಡುವ ಬದಲು ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಹೊಂದಿರುವುದು ಮುಖ್ಯವಾಗುತ್ತೆ. ಮೊದಲನೇದಾಗಿ ಪ್ರಾಮಿಸರಿ ನೋಟು, ಸಾಲದ ವಿವರಗಳನ್ನು ಒಳಗೊಂಡ ಇದೊಂದು ಲಿಖಿತ ಪತ್ರ ಆಗುತ್ತೆ. ಅದೇ ರೀತಿ ಚೆಕ್, ಭದ್ರತೆಗಾಗಿ ಸಹಿ ಮಾಡಿದ ಚೆಕ್ಗಳನ್ನು ಪಡೆಯುವುದು. ಇನ್ನು ಯಾವುದೇ ಲಿಖಿತ ರೂಪದ ಕರಾರು ಪತ್ರ ಇರುವುದು ಉತ್ತಮ. ಇನ್ನು ಸಾಲ ವಸೂಲಾತಿಗೆ ಇರುವ ಕಾನೂನು ಮಾರ್ಗಗಳು: ಒಂದು ವೇಳೆ ಸಾಲ ಪಡೆದ ವ್ಯಕ್ತಿ ಹಣವನ್ನು ಮರಳಿಸದೆ ವಂಚಿಸಲು ಯತ್ನಿಸಿದರೆ ನೀವು ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬಹುದು. ಸಾಲ ವಾಪಸ್ ಪಡೆಯಲು ಮೊದಲ ಹೆಜ್ಜೆಯಾಗಿ ವಕೀಲರ ಮೂಲಕ ಲೀಗಲ್ ನೋಟಿಸ್ ಕಳಿಸಬೇಕು. ಇದು ಸಾಲಗಾರನ ಮೇಲೆ ಒತ್ತಡ ಹೇರುತ್ತೆ ಮತ್ತು ಅನೇಕ ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲೇರುವ ಮೊದಲೇ ಇತ್ಯರ್ಥವಾಗುತ್ತೆ. ಇನ್ನು ನಿಮ್ಮ ಬಳಿ ಚೆಕ್ ಇದ್ದು ಅದು ಬೌನ್ಸ್ ಆದಲ್ಲಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಡಿಯಲ್ಲಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬಹುದು. ನ್ಯಾಯಾಲಯಕ್ಕೆ ಹೋಗಲು ಅನೇಕರು ಹಿಂಜರಿತಾರೆ, ಆದರೆ ನಿಮ್ಮ ಬಳಿ ಸರಿಯಾದ ದಾಖಲೆ ಇದ್ದರೆ ಕಾನೂನು ಯಾವಾಗಲೂ ಸಂತ್ರಸ್ತರ ಪರವಾಗಿ ಇರುತ್ತೆ. ಇನ್ನು ಸಾಲ ಕೊಟ್ಟ ವ್ಯಕ್ತಿ ಮೃತಪಟ್ಟರೆ ಏನು ಮಾಡಬೇಕು? ಒಂದು ವೇಳೆ ಸಾಲ ಪಡೆದ ವ್ಯಕ್ತಿ ಹಣ ತೀರಿಸುವ ಮುನ್ನವೇ ಮೃತಪಟ್ಟರೆ ಕಾನೂನುಬದ್ಧವಾಗಿ ಅವರ ವಾರಸುದಾರರಿಂದ ಸಾಲವನ್ನು ವಸೂಲಿ ಮಾಡುವ ಅವಕಾಶ ಇದೆ. ಮೃತ ವ್ಯಕ್ತಿಯ ಹೆಸರಿನಲ್ಲಿರುವಂತಹ ಆಸ್ತಿಯನ್ನು ಯಾರು ಪಡೆದುಕೊಳ್ತಾರೋ ಅವರು ಈ ಆಸ್ತಿಯ ಮೌಲ್ಯದ ಮಿತಿಯೊಳಗೆ ಸಾಲವನ್ನು ತೀರಿಸಲು ಮುಖ್ಯರಾಗಿರ್ತಾರೆ. ಇನ್ನು ಯಾರಿಗಾದರೂ ಆರ್ಥಿಕ ಸಹಾಯ ಮಾಡುವಾಗ ಕೇವಲ ಮಾನವೀಯತೆಯಷ್ಟೇ ಅಲ್ಲದೆ ಕಾನೂನಾತ್ಮಕ ರಕ್ಷಣೆಗಳನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಸ್ನೇಹಿತರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.